ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೇವರ್. ಎಸ್, ಕೇಳಿ ಚಿತ್ರದ ನುಗ್ಗಿ ಹೊಡಿ ಸಾಂಗ್ ರಿಲೀಸ್ ಆಗಿದೆ. ಮತ್ತೊಂದು ಮೇನ್ ವಿಚಾರ ಏನಪ್ಪಾ ಅಂದ್ರೆ, ಶಿವರಾಜ್ ಕುಮಾರ್ ಅವರು ಕೇಳಿ ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಶಿವ ಜಂಗಮ, ಶಿವ ಸಾಂಗ್ ನೋಡಿರ್ತೀರಾ. ಅದರಲ್ಲಿ ಧ್ರುವ ಸರ್ಜಾ ಅವ್ರ ಹಿಂದೆ ಶಿವ ಕೂತಿರ್ತಾರೆ. ಆ ಕ್ಯಾರೆಕ್ಟರ್ ಶಿವ ಜಂಗಮ, ಅದು ಪಾತ್ರ ಕಂಟಿನ್ಯೂ ಆಗಿ ಸೀನ್ ಜೊತೆ ಬರುತ್ತೋ ಇಲ್ವಾ ಶಿವ ಸಾಂಗ್ ಅಲ್ಲಿ ಎಂಡ್ ಆಗ್ಬಿಡುತ್ತೋ ಗೊತ್ತಿಲ್ಲ. ಬಟ್ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ, ಇದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ಶಿವ ಜಂಗಮ ಪಾತ್ರ ಸಖತ್ ಪಾತ್ರ ಅದು. ಇನ್ನು ಸಾಂಗ್ ಬಗ್ಗೆ ನೋಡಿದ್ರೆ, ಸಾಂಗ್ ಟೈಟಲ್ ನುಗ್ಗಿ ಹೊಡಿ ಅಂತ ಇಟ್ಟಿದ್ದಾರೆ. ಅವತ್ತು ಇದೇ ಪ್ರೇಮ್ ಅವರು ಜೋಗಿ ಸಿನಿಮಾದಲ್ಲಿ ಒಡಿಮಗ ಅಂತ ಇಟ್ಟಿದ್ರು. ಅದು ಹೆವಿ ವೈರಲ್ ಆಗಿತ್ತು. ಸಿನಿಮಾನು ಹಂಗೆ ಇತ್ತು. ಸಿನಿಮಾ ದೊಡ್ಡ ಮಟ್ಟಕ್ಕೆ ಇಟ್ಟಾಯಿತು. ಲಿರಿಕ್ಸ್ ಹೆಂಗಿದೆ, ಸಾಂಗ್ ಲಿರಿಕ್ಸ್ ಇಂದ ಏನಾದ್ರು ಕತೆ ಬಗ್ಗೆ ಕ್ಲೂ ಸಿಗುತ್ತಾ, ಏನ್ ಕತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಆಕ್ಚುಲಿ ಏನಂದ್ರೆ, ಡಾರ್ಕ್ ಸೈಡ್ ಆಫ್ ಬುದ್ಧಿಸಂ ನ ಒಂಥರ ಕಾರ್ಟೂನ್ ಕ್ರಿಯೇಷನ್ ತರ ತೋರಿಸ್ತಿದ್ದಾರೆ. ನೋಡೋಣ ಬನ್ನಿ, ಇಂಟ್ರೆಸ್ಟಿಂಗ್ ಆಗಿದೆ. ಏನಾದ್ರು ಸ್ಟೋರಿ ಸಿಗುತ್ತೆ, ಏನ್ ಕತೆ. ನಕ್ಕನ್ ಸೈಕ್ ಆಗೈತೆ ಗುರು. ಸಾಲ ಬಾಪ್ ಕಾ ಬಾಪ್ ಕೌನ್ ಹೇ, ನೋಡೋಣ. ಗೈಸ್, ಆಕ್ಚುಲಿ ಇವರು ಸಿಂಗರ್ ಬಂದ್ಬಿಟ್ಟು ಶಂಕರ್ ಮಹಾದೇವನು. ಇವರು ವಜ್ರಕಾಯ ಸಿನಿಮಾದ ಟೈಟಲ್ ಟ್ರ್ಯಾಕ್ ಆಡಿದ್ರು, ಗೊತ್ತಾ ಅವ್ರೆ. ಈ DOP ಬಂದ್ಬಿಟ್ಟು ಅಂದ್ರೆ ಸಿನಿಮಾಟೋಗ್ರಫಿ ಇದೆಲ್ಲ ಮಾಡ್ತಾರಲ್ಲ, ಅದು ವಿಲಿಯಂ ಡೇವಿಡ್ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಸಾಂಗ್ದು ಉಕ್ಲೈನ್ ಇದೆ ಅಂತ ಹೇಳ್ಬೋದು. ಬಾಪ್ ಕಾ ಬಾಪ್ ಕೌನ್ ಹೇ ಹೆವಿ ಮಾಸ್ ಆಗಿದೆ. ಚೆನ್ನಾಗಿ ಬಂದ್ಬಿಟ್ಟು ಒಂದು ಲಿರಿಕ್ ಬಂದ್ಬಿಟ್ಟು ಕರೆಕ್ಟಾಗಿ ಹುಕ್ಕಪ್ ಎದ್ದು ಬಿಡುತ್ತೆ. ಒಳ್ಳೆ ಎನರ್ಜಿ ಇದೆ ಸಾಂಗ್ ಅಲ್ಲಿ. ಅದು ಶಂಕರ್ ಮಹಾದೇವನ್ ವಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಣ್ಣೀರಿಗೆ ಬೆಲೆ ಇಲ್ಲ ಅಂತವ್ರೆ. ಹಂಗಾದ್ರೆ ಏನೋ ಒಂದು ಈ ರೌಡಿಸಮ್ ಬರಕ್ಕೂ ಹಿಂದೆಗಡೆ ಒಂದು ಇನ್ಸಿಡೆಂಟ್ ಇದೆ. ಅದರಿಂದ ಹೀರೋ ಕಣ್ಣೀರ್ ಹಾಕಿರುತ್ತಾನೆ ಅನ್ನಿಸ್ತಾ ಇದೆ. ಕಣ್ಣೀರಿಗೆ ಬೆಲೆ ಇಲ್ಲ, ಅದಕ್ಕೆ ಮಚ್ಚಿಡ್ದ ಹಂಗೆ ಅಂತ. ಸಕ್ಕತ್ತಿದು. ಅವ್ನು ಹೆಂಗೆ ಹೊಡೆದು ಹಿಡ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತಾವ್ರ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಕೊರಿಯೋಗ್ರಫಿ ಯಾರು ಐಡಿಯಾ ಮಾಡೋದ್ನೋ ಗುರು, ಸೆಲ್ಯೂಟ್ ಗುರು. ಏನ್ ಗುರು ಅದು, ಹೆವಿ ಮಾಸು. ಶಂಕರ್ ಮಹಾದೇವನ್ ವಾಯ್ಸು ಸಿಕ್ಕಾಪಟ್ಟೆ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಈ ಸಾಂಗ್ಗೆ ಆ ಲಿರಿಕ್ಸ್ ತಕ್ಕನಂಗಿದೆ ಅಂತಾನೆ ಹೇಳ್ಬೋದು. ಅದು ಹುಕ್ಕಪ್ ಲೈನ್ ಬಂದಾಗ ಬಾಪ್ ಕಾ ಬಾಪ್ ಕೌನ್ ಹೇ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಅವಾಗಂತೂ ಸಕ್ಕದಾಗಿ ಮಾಡಿದ್ದಾರೆ. ಕೊರಿಯೋಗ್ರಫಿನ ಎಂಟಲ್ಲಿ ಗೊತ್ತಾಗುತ್ತೆ. ಸಾಂಗಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಆ ಬಾಡಿ ನಮಗೆ ಹೊಡೆದಾಕಿ ಹಿಂದೆಗಡೆ ಹಿಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ಟೆಪ್ ಆಗ್ತಾರೆ ಧ್ರುವ ಸರ್ಜಾ ಅವರು. ಇದಂತ ಥಿಯೇಟ್ರಲ್ಲಿ ಹೆವಿ ಅಲ್ಟಿಯಾಗಿ ಕಿರಿಚಾಡ್ಬಿಡ್ತಾರೆ ಹಂಗೆ. ಸೊ ಇದಾಗಿತ್ತು ನನ್ನ ನುಗ್ಗಿ ಹೊಡಿ ಸಾಂಗ್ ರಿಯಾಕ್ಷನ್ ರಿವ್ಯೂ. ಅಷ್ಟಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.